ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂದರೆ ಹಿಂದಿನ ವಿಡಿಯೋದಲ್ಲಿ ಒಬ್ಬರು ಕೇಳಿದರು, ಆಲ್ರೆಡಿ ಸ್ಟಿಚ್ ಮಾಡಿರೋ ಬ್ಲೌಸಿಗೆ ನಾರ್ಮಲ್ ಮಷೀನಿಂದ ಎಂಬ್ರಾಯ್ಡ್ರಿ ವರ್ಕು ಹಾಕೋದಕ್ಕೆ ಬರುತ್ತಾ ಅಂತ ಕೇಳಿದರು. ಅದಕ್ಕೆ ನಾನು ಇವತ್ತು ಈ ಆಲ್ರೆಡಿ ಸ್ಟಿಚ್ ಆಗಿರೋ ಬ್ಲೌಸ್ಗೆ ಈ ನಾರ್ಮಲ್ ಮಷೀನಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಹಾಕಿ ನಿಮಗೆ ತೋರಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೀವೇನೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ನಾನು ತೋರಿಸ್ತಿದ್ದೀನಿ ನೋಡಿ. ಆಲ್ರೆಡಿ ಈ ಬ್ಲೌಸು ಸ್ಟಿಚ್ ಆಗಿದೆ. ಈ ಸ್ಟಿಚ್ ಆಗಿರೋ ಬ್ಲೌಸ್ಗೆ ನಾನು ಎಂಬ್ರಾಯ್ಡ್ರಿ ವರ್ಕು ಯಾವ ರೀತಿಯಾಗಿ ನಾರ್ಮಲ್ ಮಷೀನಲ್ಲಿ ವರ್ಕ್ ಮಾಡ್ತೀನಿ ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬನ್ನಿ, ನಾನು ಏನೇನು ತೊಗೊಂಡಿದ್ದೀನಿ, ಯಾವ ದಾರ ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ. ನಾನಿಲ್ಲಿ ಈ ಸ್ಟಿಚ್ ಆಗಿರೋ ಬ್ಲೌಸ್ಗೆ ಒಂದೇ ಕಲರ್ ದಾರನ ಯೂಸ್ ಮಾಡ್ತಾಯಿದ್ದೀನಿ. ಇದು ಸ್ಟಿಚ್ಚು ಮಾಡೋದಕ್ಕೆ ಬಳಸ್ತೀವಲ್ವ ನಾವು, ಕಾಟನ್ ದಾರ. ಕೆಳಗಡೆ ಬಾಬಿನಲ್ಲಿ ಹಾಕೋದಕ್ಕೆ ಕ್ರೀಮ್ ಕಲರ್ ದಾರ ತೊಗೊಂಡಿದ್ದೀನಿ. ಹಾಗೆ ಮೇಲ್ಗಡೆ ಎಂಬ್ರಾಯ್ಡ್ರಿ ವರ್ಕ್ ಮಾಡೋದಕ್ಕೆ ಸಿಲ್ಕ್ ದಾರ, ರೇಷ್ಮೆ ದಾರ ತೊಗೊಂಡಿದ್ದೀನಿ. ಮತ್ತು ಕಟರ್ ತೊಗೊಂಡಿದ್ದೀನಿ. ಈ ಸ್ಟಿಚ್ ಆಗಿರೋ ಬ್ಲೌಸಿಗೆ ವರ್ಕ್ ಹಾಕೋದಕ್ಕೆ, ಮಾರ್ಕ್ ಹಾಕೋದಕ್ಕೆ ಪೆನ್ಸಿಲ್ ತೊಗೊಂಡಿದ್ದೀನಿ, ಮಾರ್ಕರು. ಮತ್ತು ತುಂಬಾ ಸಿಂಪಲ್ಲಾಗಿರೋ ವರ್ಕ್ ಹಾಕಬೇಕು ಅಂಥೇಳಿ ಸ್ಕ್ಯಾಲಪ್ ಡಿಸೈನ ನಾನು ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಮಾರ್ಕ್ ಯಾವ ರೀತಿಯಾಗಿ ಹಾಕ್ತೀನಿ ಅನ್ನೋದನ್ನ ನೋಡ್ಕೊಳ್ಳಿ. ಈಗ ನೋಡಿ, ಬ್ಯಾಕ್ ನೆಕ್ಕಿಗೆ ಪೈಪಿಂಗ್ ಬಂದಿದೆ ಅಲ್ವಾ, ಈ ಪೈಪಿಂಗ್ ಹತ್ರ ಪೈಪಿಂಗ್ ಬಿಟ್ಕೊಂಡು ಈ ರೀತಿಯಾಗಿ ಡಿಸೈನು ಇಟ್ಕೊಂಡು ಮಾರ್ಕ್ ಹಾಕೋತಾ ಬರಬೇಕು. ಈ ಪೈಪಿಂಗು ಬಿಟ್ಬಿಡಬೇಕು. ಇದರ ಮೇಲ್ಗಡೆ ಇಟ್ಕೊಂಡು ವರ್ಕ್ ಹಾಕೋದಕ್ಕೆ ಬರಲ್ಲ. ಅದಕ್ಕೋಸ್ಕರ ಈ ರೀತಿಯಾಗಿ ಪೈಪಿಂಗ್ ಬಿಟ್ಕೊಂಡು ಈ ರೀತಿಯಾಗಿ ಸ್ಕ್ಯಾಲಪ್ ಡಿಸೈನ್ ಇಟ್ಕೊಂಡು ಮಾರ್ಕ್ ಹಾಕೋತಾ ಹೋಗಬೇಕು. ತೋರಿಸ್ತೀನಿ ನೋಡಿ ನಾನು. ಫಸ್ಟು ಇಲ್ಲಿ ಮೇಲ್ಗಡೆ ಭುಜದ ಹತ್ರ ಸ್ಟಿಚ್ ಇರುತ್ತಲ್ವ, ಇದನ್ನು ಬಿಟ್ಕೊಂಡು ಮಾರ್ಕು ಹಾಕೋಬೇಕು ನೋಡಿ. ಇಲ್ಲಿ 1 ಇಂಚಿನಷ್ಟು ಬಿಟ್ಕೊಂಡು ಮಾರ್ಕ್ನ ಹಾಕ್ಕೋಬೇಕು. ಯಾಕೆಂದರೆ ಸ್ಯಾರಿಗೆ ನಾವು ಪಿನ್ಗಿನ ಹಾಕ್ಕೋಬೇಕಾದ್ರೆ ಈ ವರ್ಕ್ ಮೇಲೆ ಬಂದುಬಿಡುತ್ತೆ ಪಿನ್. ಅದಕ್ಕೋಸ್ಕರ ಸ್ವಲ್ಪ ಇಲ್ಲಿ 1 ಇಂಚ್ವರೆಗೂ ಬಿಟ್ಕೊಂಡು ಆನಂತರ ಈ ಡಿಸೈನ್ನ ಹಾಕೋತಾ ಬರಬೇಕು. ನಾನು ಯಾವ ರೀತಿಯಾಗಿ ಮಾರ್ಕ್ ಹಾಕ್ತೀನಿ ಅದೇ ರೀತಿಯಾಗಿ ನೀವು ಕೂಡ ಹಾಕ್ಕೋಬೇಕು ನೋಡಿ. ಆಲ್ರೆಡಿ ಸ್ಟಿಚ್ ಆಗಿರೋ ಬ್ಲೌಸಿಗೆ ಎಂಬ್ರಾಯ್ಡ್ರಿ ವರ್ಕ್ ಮಾಡೋದಕ್ಕೆ ಬರುತ್ತಾ ಅಂತ ಕೇಳಿದ್ರಲ್ವ. ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಟಿಚ್ ಆಗಿರೋ ಬ್ಲೌಸ್ಗೆ ವರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ತುಂಬಾ ಸಿಂಪಲ್ಲಾಗಿ ಈಸಿಯಾಗಿರೋ ಮೆಥಡನ್ನ ನಾನು ತೋರಿಸ್ತೀನಿ ನಾನು ಪ್ರತಿಯೊಂದು ವಿಡಿಯೋದಲ್ಲಿ. ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈಗ ನೋಡಿ ಯಾವ ರೀತಿಯಾಗಿ ಡಿಸೈನ್ ಹಾಕ್ತಾಯಿದ್ದೀನಿ. ಈಗ ಬ್ಲೌಸಿಗೆ ಸ್ಟಿಚ್ ಮಾಡಿದಾಗ ಪೈಪಿಂಗ್ ಕೊಟ್ಟಿರ್ತಾರೆ. ಆ ಪೈಪಿಂಗ್ ಮೇಲೆ ನೀವು ವರ್ಕ್ ಹಾಕೋದಕ್ಕೆ ಬರಲ್ಲ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಪೈಪಿಂಗ್ ಬಿಟ್ಕೊಂಡು ಈ ರೀತಿ ಮಾರ್ಕ್ ಮಾಡ್ಕೋತಾ ಹೋಗಬೇಕು. ತುಂಬಾ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ ನೋಡಿ. ಕೆಲವೊಬ್ರಿಗೆ ಗೊತ್ತೇ ಇಲ್ಲ ನಾರ್ಮಲ್ ಮಷೀನಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಬರುತ್ತೆ ಅಂತ. ಅದಕ್ಕೋಸ್ಕರ ನಾನು ಪದೇ ಪದೇ ಹೇಳ್ತಾ ಇರೋದು, ನಾರ್ಮಲ್ ಮಷೀನಲ್ಲೇ ನಾನು ಎಂಬ್ರಾಯ್ಡ್ರಿ ವರ್ಕು ಮಾಡ್ತೀನಿ ಅಂತ ಪ್ರತಿ ಸಾರಿ ಹೇಳ್ತಾ ಬರ್ತಾಯಿದ್ದೀನಿ. ಇದಕ್ಕೂ ನಾನು ಯಾವುದೇ ಹೆವಿ ವರ್ಕ್ ಇರೋದು ತೋರಿಸ್ತಾ ಇಲ್ಲ ನಿಮಗೆ. ನೀವು ಬೇಗ ಕಲ್ತ್ಕೋಬೇಕು ಅನ್ನೋದಕ್ಕೋಸ್ಕರ ನಾನು ಸಿಂಪಲ್ಲಾಗಿರೋ ಡಿಸೈನ್ನೇ ತೋರಿಸ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು ನೋಡಿ. ಜಸ್ಟ್ ಇಷ್ಟೇ, ಸುಮ್ಮನೆ ಈ ರೀತಿ ಪೇಪರ್ ಕಟ್ಟಿಂಗ್ ಮಾಡಿಕೊಂಡು ಮೇಲ್ಗಡೆ 1 ಇಂಚ್ ಬಿಟ್ಕೊಂಡು ನೀವು ಈ ಮಾರ್ಕ್ನ ಹಾಕೋತಾ ಬಂದರೆ ವರ್ಕು ಆರಾಮವಾಗಿ ಬರುತ್ತೆ. ಹಾಗೆ ಈ ಅಂದರೆ ಲೈನಿಂಗ್ ಹಾಕಿರೋ ಬ್ಲೌಸ್ ಇರುತ್ತಲ್ವ, ಇದಕ್ಕೆ ನಾವು ಕೆಳಗಡೆ ಪೇಪರ್ ಹಾಕೋ ಅವಶ್ಯಕತೆ ಇಲ್ಲ. ಅಂದರೆ ನ್ಯೂಸ್ ಪೇಪರ್ ಹಾಕಿ ಎಂಬ್ರಾಯ್ಡ್ರಿ ವರ್ಕ್ ಮಾಡ್ತೀವಲ್ವ ನಾವು, ಅದಕ್ಕೆ ನ್ಯೂಸ್ ಪೇಪರ್ ಹಾಕೋದು ಅವಶ್ಯಕತೆ ಇಲ್ಲ. ಯಾಕಂದರೆ ಲೈನಿಂಗ್ ಹಾಕಿರೋ ಕ್ಲಾತು ಮತ್ತು ಮೇಲೆ ಕ್ಲಾತು 2 ಕ್ಲಾತ್ ಇರೋದ್ರಿಂದ ನಾವು ಕೆಳಗಡೆ ನ್ಯೂಸ್ ಪೇಪರ್ ಹಾಕೋದಕ್ಕೆ ಆಗಲ್ಲ. ಅದಕ್ಕೋಸ್ಕರ 2 ಸೆಟ್ ಚೆನ್ನಾಗಿರುತ್ತಲ್ವ, ಅದಕ್ಕೆ ಹಾಗೆ ಫ್ರೇಮ್ ಫಿಕ್ಸ್ ಮಾಡಿಕೊಂಡು ವರ್ಕ್ ಮಾಡಬೇಕು, ಚೆನ್ನಾಗಿ ಬರುತ್ತೆ. ಈಗ ನೋಡಿ, ನಾನೆಲ್ಲ ಫುಲ್ಲು ಸ್ಕೆಚ್ ಮಾಡಿ ತೋರಿಸ್ತಾಯಿದ್ದೀನಿ, ಮಾರ್ಕಿಂಗ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ರೀತಿಯಾಗಿ ಬರುತ್ತೆ ಅಂತ. ತುಂಬಾ ಈಸಿಯಾಗಿ ಹೇಳಿಕೊಡ್ತಾ ಇದ್ದೀನಿ. ನಾನು ಮಾತಾಡೋದು ಮತ್ತು ಈ ರೀತಿಯಾಗಿ ಎಂಬ್ರಾಯ್ಡ್ರಿ ವರ್ಕು ಹೇಳೋದು ನಿಮ್ಗೆ ಇಷ್ಟ ಆಯಿತು ಅಂದರೆ ಕಮೆಂಟ್ ಮೂಲಕ ತಿಳಿಸಿ. ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ. ನಿಮ್ಮ ಕಮೆಂಟಿಗೆಲ್ಲ ರೀಪ್ಲೈ ಕೂಡ ಮಾಡ್ತೀನಿ. ಯಾಕೆಂದರೆ ಕೆಲವೊಂದು ವೀಡಿಯೋದಲ್ಲಿ
ರಿಪ್ಲೈ ಕೊಡಲ್ಲ ಬೇಗ. ಆದರೆ ನಾನು ರೆಸ್ಪಾಂಡ್ ಮಾಡಬೇಕು ಅಂದ್ಕೊಂಡು ನಿಮಗೆಲ್ಲರಿಗೂ ಫ್ರೀ ಮಾಡಿಕೊಂಡು ಕಮೆಂಟ್ ಮಾಡ್ತಾ ಇರ್ತೀನಿ. ಆದಷ್ಟು ನೀವು ನನ್ನ ವೀಡಿಯೋ ನೋಡಿಕೊಂಡು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ, ಯಾಕಂದರೆ ಅವರು ಕೂಡ ಯೂಸ್ ಮಾಡ್ಕೊಳ್ಳಿ ನನ್ನ ವೀಡಿಯೋ ನೋಡಿ. ಪ್ರತಿಯೊಂದು ಎಲ್ಲರೂ ಕಲ್ತ್ಕೊಂಡೇ ಬಂದಿರಲ್ಲ. ನಮ್ಮಂಥವ್ರು ಯಾರಾದರೂ ಏನಾದರೂ ಹೇಳ್ಕೊಟ್ರೆ ಮಾತ್ರ ಕಲಿತಾರೆ. ಅದಕ್ಕೋಸ್ಕರ ನಾನು ಪ್ರತಿಯೊಂದು ವೀಡಿಯೋದಲ್ಲಿ ನಾವು ಹೆಣ್ಮಕ್ಳು ಏನಾದರೂ ಕಲಿಬೇಕಂತ ಹೇಳೋದು ಯಾವಾಗಲೂ. ಈಗ ನೋಡಿ, ಬ್ಯಾಕ್ ಸೈಡು ಬ್ಲೌಸಿಗೆ ಸ್ಟಿಚ್ ಆಗಿರೋ ಬ್ಲೌಸಿಗೆ ನಾನು ಮಾರ್ಕ್ ಮಾಡ್ತಾ ಬಂದಿದ್ದೀನಿ. ಫುಲ್ ಮುಗ್ದಿದೆ ಇವಾಗ. ಇದಕ್ಕೆ ನಿಮಗೆ ಬೇಕು ಅಂತ ಆದರೆ ಮಿಡಲಲ್ಲಿ ಒಂದೊಂದು ಸ್ಟೋನ್ ಹಾಕೋದಕ್ಕೆ ಈ ರೀತಿ ಮಗ್ಗಿ ಶೇಪು ಕೊಟ್ಕೋತಾ ಹೋಗಿ ಚೆನ್ನಾಗಿ ಕಾಣುತ್ತೆ. ಸ್ಟೋನ್ ಹಾಕಬೇಕು ಅಂತ ಆದರೆ ಅಷ್ಟೇ, ಇಲ್ಲಾಂದರೆ ಬೇಡ, ಇಷ್ಟೇ ಸಿಂಪಲ್ಲಾಗಿರಲಿ ಅಂದರೆ ಸಿಂಪಲ್ಲಾಗಿ ವರ್ಕ್ ಮಾಡಿ ಚೆನ್ನಾಗಿ ಕಾಣುತ್ತೆ. ನನಗಿಲ್ಲಿ ಇದು ಸಿಂಪಲ್ ಆಯಿತು ಅಂಥೇಳಿ ಅಲ್ಲೊಂದು ಇಲ್ಲೊಂದು ಸ್ಟೋನ್ ಹಾಕೋದಕ್ಕೆ ಈ ರೀತಿ ಮಗ್ಗಿ ಶೇಪು ಕೊಟ್ಕೋತಾ ಬರ್ತಾಯಿದ್ದೀನಿ. ನಿಮ್ಗೆ ಅನುಕೂಲ ಆದರೆ ನೀವು ಇದೇ ರೀತಿಯಾಗಿ ಮಾಡಿ, ಚೆನ್ನಾಗಿ ಕಾಣುತ್ತೆ. ಡಿಸೈನ್ ಅಂತೂ ಚೆನ್ನಾಗಿ ಕಾಣುತ್ತೆ. ನಾನು ಯಾವ ರೀತಿಯಾಗಿ ವರ್ಕ್ ಮಾಡ್ತೀನಿ ನೀವು ಕೂಡ ಅದೇ ರೀತಿಯಾಗಿ ವರ್ಕ್ ಮಾಡಿ, ತುಂಬಾ ನೀಟಾಗಿ ಬರುತ್ತೆ. ಪ್ರತಿಯೊಂದು ವೀಡಿಯೋದಲ್ಲಿ ಹೇಳ್ತಾ ಬರ್ತಾಯಿದ್ದೀನಿ, ನಾನು ಕಲಿಯೋದಲ್ಲದೆ ನೀವು ಕಲೀರಿ ಅಂಥದ್ದು. ಕೆಲವೊಬ್ಬರಿಗೆ ನಾನು ಪ್ಲೇನ್ ಕ್ಲಾತ್ ಮೇಲೆ ಅಷ್ಟೇ ವರ್ಕ್ ಮಾಡ್ತೀನಿ, ಸ್ಟಿಚ್ ಮಾಡಿರೋ ಬ್ಲೌಸ್ ಮೇಲೆ ವರ್ಕ್ ಮಾಡೋದಕ್ಕೆ ಬರುತ್ತಾ ಇಲ್ವ ಅಂತ ಡೌಟ್ ಇತ್ತು. ಅದಕ್ಕೆ ಇವತ್ತು ಅದನ್ನು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಹಾಗೆ ವರ್ಕನ್ನು ಮಾಡಿ ತೋರಿಸ್ತೀನಿ. ಅದಕ್ಕೆ ಇವತ್ತು ವೀಡಿಯೋ ಮಾಡೋದಕ್ಕೆ ಕಾರಣ. ಸ್ಟಿಚ್ ಆಗಿರೋ ಬ್ಲೌಸ್ ಮೇಲೆ ಬರುತ್ತಾ ಅಂತ ಕಮೆಂಟ್ ಬಂದಿತ್ತು. ಸ್ಟಿಚ್ ಆಗಿರೋ ಬ್ಲೌಸ್ ಮೇಲೆ ಬರುತ್ತೆ. ಅದು ಯಾವ ರೀತಿಯಾಗಿ ಬರುತ್ತೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಈ ರೀತಿಯಾಗಿ ಬಂತು. ಇಲ್ಲೊಂದು ಸ್ಟೋನ್ ಹಾಕೋತಾ ಹೋಗಬೇಕು ಅಂದರೆ ಈ ರೀತಿ ಮಗ್ಗಿ ಶೇಪ್ ಕೊಟ್ಕೋತಾ ಹೋಗಬೇಕು ನೋಡಿ. ಬನ್ನಿ, ಈಗ ನಾನು ಇದಕ್ಕೆ ಸ್ಟಿಚ್ ಯಾವ ರೀತಿಯಾಗಿ ಬರುತ್ತೆ, ಫ್ರೇಮು ಯಾವ ರೀತಿಯಾಗಿ ಹಾಕ್ತೀನಿ ಅನ್ನೋದನ್ನ ನೋಡ್ಕೊಳ್ಳಿ. ಈಗ ನೋಡಿ, ನಮಗೆ ವರ್ಕು ಮೇಲ್ಗಡೆ ಬರಬೇಕು ಅಂತಾದರೆ ಕೆಳಗಡೆ ರಿಂಗನ್ನ ಮೇಲ್ಗಡೆ ಹಾಕೋಬೇಕು ಅಂತ ಹೇಳಿದ್ದೆ. ಈಗ ಅದನ್ನು ನಾನು ಹೇಳ್ತಿರೋದು ಅದೇ. ಈ ಸ್ಕ್ರೂ ಇರೋ ರಿಂಗನ್ನ ಈ ಕಡೆ ಅರ್ಧಕ್ಕೆ ಸೇರಿಸ್ಕೋಬೇಕು. ಅರ್ಧಕ್ಕೆ ಸೇರಿಸ್ಕೊಂಡು ಈ ಫುಲ್ಲು ವರ್ಕ್ ಮಾಡೋದಕ್ಕೆ ಬರಲ್ಲ, ಅದಕ್ಕೋಸ್ಕರ ಅರ್ಧಕ್ಕೆ ಸೇರಿಸ್ಕೋಬೇಕು. ಅರ್ಧಕ್ಕೆ ಸೇರಿಸ್ಕೊಂಡು ಇದನ್ನು ಮೇಲ್ಗಡೆ ಇಡಬೇಕು. ಯಾಕಂದರೆ ಒಂದು ಸೈಡ್ ಮೊದಲು ನಾವು ಒಂದು ಸೈಡ್ ವರ್ಕ್ ಮಾಡ್ಕೋತಾ ಬರಬೇಕು. ಒಂದು ಸೈಡ್ ವರ್ಕ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ, ಅರ್ಧಕ್ಕೆ ಫ್ರೇಮ್ನ ಇಡ್ತಾಯಿದ್ದೀನಿ. ತೋರಿಸ್ತೀನಿ ನೋಡಿ ಯಾವ ರೀತಿಯಾಗಿ ಸೆಟ್ ಮಾಡ್ತೀನಿ ಅನ್ನೋದು. ನೀವು ಕೂಡ ಇದೇ ರೀತಿಯಾಗಿ ಟ್ರೈ ಮಾಡಿ. ಯಾಕೆಂದರೆ ನಿಮ್ಮ ಎದುರಿಗೇ ನಾನು ಫ್ರೇಮ್ನ ಫಿಕ್ಸ್ ಮಾಡ್ತಾಯಿದ್ದೀನಿ. ಈ ರೀತಿ ಮಾಡ್ಕೊಂಡಾದಮೇಲೆ ಇಲ್ಲಿರೋ ಸ್ಕ್ರೂನ ಟೈಟ್ ಮಾಡ್ಕೋಬೇಕು. ಟೈಟ್ ಮಾಡಿಕೊಂಡು ಬ್ಲೌಸು ಸ್ಟಿಚ್ ಆಗಿರೋ ಬ್ಲೌಸ್ಗೆ ಅಲ್ವಾ ನಾವು ವರ್ಕ್ ಮಾಡ್ತಾ ಇರೋದು. ಈಗ ಬ್ಲೌಸು ಸ್ಕ್ರೂನ ಟೈಟ್ ಮಾಡ್ಕೊಂಡಾದಮೇಲೆ ಈ ಬ್ಲೌಸ್ ಈ ರೀತಿ ಟೈಟ್ ಮಾಡ್ಕೋಬೇಕು ನೋಡಿ. ಈ ರೀತಿ ಟೈಟ್ ಮಾಡಿಕೊಂಡ್ರೆ ವರ್ಕ್ ಚೆನ್ನಾಗಿ ನೀಟಾಗಿ ಬರುತ್ತೆ. ಹಾಗೆ ನೀವು ಕೆಳಗಡೆ ನ್ಯೂಸ್ ಪೇಪರ್ ಹಾಕೋದು ಕೂಡ ಬೇಕಾಗಲ್ಲ ನೋಡಿ. ಈ ರೀತಿಯಾಗಿ ನೀಟಾಗಿ ಟೈಟಾಗಿ ಮಾಡ್ಕೋಬೇಕು. ಟೈಟ್ ಮಾಡಿಕೊಂಡ್ರೆ ನಿಮಗೆ ವರ್ಕು ನೀಟಾಗಿ ಚೆನ್ನಾಗಿ ಬರುತ್ತೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಕೂತ್ಕೊಂಡಿದೆ. ಈಗ ನಾವು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು ನೋಡಿ. ಇವಾಗ ನಾನು ಕ್ರೀಮ್ ಕಲರ್ದು ಸಿಲ್ಕ್ ದಾರ ಹಾಕ್ಕೊಂಡಿದ್ದೀನಿ, ಕೆಳಗಡೆ ಕಾಟನ್ ಕಲರ್ ದಾರ ಇದು ಕ್ರೀಮ್ ಕಲರ್ದು ಹಾಕ್ಕೊಂಡಿದ್ದೀನಿ. ಈಗ ವರ್ಕ್ ಯಾವ ರೀತಿಯಾಗಿ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ. ನೋಡಿ, ನಾರ್ಮಲ್ ಮಷೀನಲ್ಲಿ ಸ್ಟಿಚ್ ಆಗಿರೋ ಬ್ಲೌಸಿಗೆ ಎಂಬ್ರಾಯ್ಡ್ರಿ ವರ್ಕು ಬರುತ್ತೆ ಅಂತ ನಾನು ಹೇಳಿದ್ದೆ. ಅದಕ್ಕೋಸ್ಕರ ಇವತ್ತು ನಾನು ನಿಮಗೆ ಈ ವಿಡಿಯೋ ಹಾಕ್ತಾ ಇರೋದು. ಯಾಕೆ ಅಂದರೆ ಕೆಲವರಿಗೆ ನಾರ್ಮಲ್ ಮಷೀನಲ್ಲಿ ಎಂಬ್ರಾಯ್ಡ್ರಿ ವರ್ಕು ಬರುತ್ತೆ ಅಂತಲೇ ಗೊತ್ತಿಲ್ಲ. ಅದನ್ನು ನಾನು ಗೊತ್ತು ಮಾಡಿದ್ದೀನಿ. ಹಾಗೆ ಸ್ಟಿಚ್ ಆಗಿರೋ ಬ್ಲೌಸ್ ಮೇಲೇನು ವರ್ಕು ಬರುತ್ತೋ ಇಲ್ವೋ ಅಂತ ಡೌಟಲ್ಲಿತ್ತು. ಅದು ಕೂಡ ಇವತ್ತು ನಾನು ಕ್ಲಿಯರ್ ಮಾಡಿದ್ದೀನಿ ನಿಮಗೆ. ಯಾಕೆ ಅಂದರೆ ನೀವು ಕೇಳೋ ಪ್ರತಿಯೊಂದು ಡೌಟ್ಗೂ ನಾನು ಕ್ಲಿಯರ್ ಮಾಡ್ತಾನೆ ಬರ್ತಾಯಿದ್ದೀನಿ. ಆದರೂ ನನಗೆ ಸಪೋರ್ಟ್ ಮಾಡ್ತಾಯಿಲ್ಲ ನೀವು ಇತ್ತೀಚೆಗೆ. ಯಾಕೆ ಅಂದರೆ 1 ಮಂತು ನಾನು ವೀಡಿಯೋ ಸರಿಯಾಗಿ ಹಾಕಿದ್ದಿಲ್ಲ. ಯಾಕೆಂದರೆ ಮನೆಯಲ್ಲಿ ತಮ್ಮನ ಮದುವೆ ಇತ್ತು, ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ನಾನು ನನಗೆ ಅನುಕೂಲ ಇವಾಗ ಆಗ್ತಾಯಿದೆ, ವೀಡಿಯೋ ಮಾಡೋದಕ್ಕೆ ಅನುಕೂಲ ಆಗ್ತಾಯಿದೆ. ಅದಕ್ಕೋಸ್ಕರ ಇವಾಗ ವೀಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆದರೂ ಸ್ವಲ್ಪ ಜನ ನನಗೆ ಸಪೋರ್ಟ್ ಮಾಡ್ತಾಯಿಲ್ಲ. ಪ್ಲೀಸು ಹಿಂದೆ ನಾನು ಬಿಟ್ಟಿರೋ ವೀಡಿಯೋಕ್ಕೆ ಯಾವ ರೀತಿಯಾಗಿ ಸಪೋರ್ಟ್ ಮಾಡ್ತಾಯಿದ್ರಿ
ಅದೇ ರೀತಿಯಾಗಿ ಈಗ ಕೂಡ ಸಪೋರ್ಟ್ ಮಾಡಿ. ಯಾಕಂದರೆ ಗೊತ್ತಿಲ್ಲದೆ ಇರೋ ಎಂಬ್ರಾಯ್ಡ್ರಿ ವರ್ಕ್ನ ನಿಮಗೆ ಗೊತ್ತಾಗಲಿ ಅನ್ನೋ ಥರ ನಾನು ವೀಡಿಯೋನ ಮಾಡಿ ಹಾಕ್ತಾಯಿದ್ದೀನಿ. ಇನ್ನೂ ಟೈಮು ಕೊಟ್ಕೊಂಡು ನಾನು ಇನ್ನೂ ಹೊಸ ಹೊಸ ಡಿಸೈನ ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ. ದಯವಿಟ್ಟು ನನ್ನ ವೀಡಿಯೋ ನೋಡಿದ ಮೇಲೆ ನೀವು ಯಾರೂ ಲೈಕ್ ಮಾಡದೆ ಇರೋಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಲೈಕ್ ಮಾಡದೆ ಇರೋ ಥರ ವೀಡಿಯೋ ನಾನು ಯಾವೂ ಹಾಕಿಲ್ಲ. ತುಂಬ ನಿಮಗೆ ಗೊತ್ತಾಗಲಿ, ಹಾಗೆ ಅರ್ಥ ಆಗಲಿ ಅನ್ನೋ ರೀತಿಯೇ ನಾನು ನಿಮಗೆ ಹೇಳ್ತಾ ಬಂದಿದ್ದೀನಿ. ಹಾಗೆ ಎಂಬ್ರಾಯ್ಡ್ರಿ ವರ್ಕು ಕೂಡ ಮಾಡ್ತಾಯಿದ್ದೀನಿ. ನೋಡಿ, ಈಗ ನಾನು ಒಂದು ಸೈಡಲ್ಲಿ ಫ್ರೇಮು ಫಿಕ್ಸ್ ಮಾಡಿದ್ನಲ್ವ, ಅದು ಈಗ ಎಂಬ್ರಾಯ್ಡ್ರಿ ವರ್ಕು ಮಾಡೋದು ಮುಗೀತು. ಯಾವ ರೀತಿಯಾಗಿ ಬಂದಿದೆ ಅಂತ ನಿಮಗೆ ತೋರಿಸ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತಾಯಿದ್ದೀನಿ. ನೋಡಿ, ಬ್ಯಾಕ್ ನೆಕ್ಕಿಗೆ ಒಂದು ಸೈಡ್ ಎಂಬ್ರಾಯ್ಡ್ರಿ ವರ್ಕು ಕಂಪ್ಲೀಟಾಗಿ ಆಗಿದೆ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಾಗಿದೆ. ಸ್ಟಿಚ್ ಆಗಿರೋ ಬ್ಲೌಸಿಗೆ ಈ ರೀತಿಯಾಗಿ ವರ್ಕು ಹಾಕೋಕ್ಕೆ ಬರುತ್ತಾ ಅಂತ ಕೇಳಿದವರಿಗೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾಯಿದ್ದೀನಿ ನಾನು. ನೀವು ಕೂಡ ಒಂದು ಸರಿ ಟ್ರೈ ಮಾಡಿ ನೋಡಿ. ನಾನು ಯಾವ ರೀತಿಯಾಗಿ ವರ್ಕ್ ಹಾಕಿದ್ದೀನಿ ಅದೇ ರೀತಿಯಾಗಿ ನೀವು ಕೂಡ ಟ್ರೈ ಮಾಡಿ ನೋಡಿ. ಈಗ ಒಂದು ಸೈಡ್ ನಾನು ಯಾವ ರೀತಿಯಾಗಿ ಫ್ರೇಮ್ನ ಫಿಕ್ಸ್ ಮಾಡಿದ್ದೆ, ಈಗ ಒಂದು ಸೈಡ್ ಆಯ್ತಲ್ವ ಎಂಬ್ರಾಯ್ಡ್ರಿ ವರ್ಕು, ಈ ಫ್ರೇಮ್ನ ತೆಗೆದು ಮತ್ತು ಈ ಕಡೆ ಸೈಡು ಇದೇ ರೀತಿಯಾಗಿ ಫ್ರೇಮ್ನ ಫಿಕ್ಸ್ ಮಾಡ್ಕೋಬೇಕು. ಬನ್ನಿ, ನಾನು ಇನ್ನೊಂದು ಸೈಡ್ ಕೂಡ ವರ್ಕ್ ಮಾಡಿ ತೋರಿಸ್ತೀನಿ ಯಾವ ರೀತಿಯಾಗಿ ಬರುತ್ತೆ ಫುಲ್ಲು ಬ್ಯಾಕ್ ನೆಕ್ಕಿಗೆ ಅಂಥೇಳಿ. ಇವಾಗ ಈ ಕಡೆನೂ ನಾನು ಫ್ರೇಮು ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಈ ಕಡೆ ಕೂಡ ವರ್ಕ್ ಮಾಡಿ ತೋರಿಸ್ತೀನಿ ಯಾವ ರೀತಿಯಾಗಿ ಬರುತ್ತೆ. ಆನಂತರ ಫ್ರೇಮ್ ತೆಗೆದು ಫುಲ್ಲು ಬ್ಯಾಕ್ ನೆಕ್ಕಿಗೆ ಯಾವ ರೀತಿಯಾಗಿ ಬರುತ್ತೆ ಅಂತ ತೋರಿಸ್ತೀನಿ. ಬನ್ನಿ, ಇವಾಗ ನಾನು ಫಸ್ಟು ಈ ಕಡೆನೂ ವರ್ಕ್ ಸ್ಟಾರ್ಟ್ ಮಾಡ್ತೀನಿ. ನೋಡಿ, ನಾನು ಈ ರೀತಿಯಾಗಿ ಎಂಬ್ರಾಯ್ಡ್ರಿ ವರ್ಕು ಮಾಡ್ತಾಯಿದ್ದೀನಿ ಅಂದರೆ ಇನ್ನೊಬ್ಬರು ವೀಡಿಯೋ ನೋಡಿಕೊಂಡು ನಾನು ಮಾಡ್ತಾಯಿಲ್ಲ. ನಾನು ಫಸ್ಟು ಕಲ್ತಿರೋ ಈ ಎಂಬ್ರಾಯ್ಡ್ರಿ ವರ್ಕು ನಾರ್ಮಲ್ ಮಷೀನಲ್ಲಿ ಕಲ್ತಿರೋದನ್ನೇ ನಿಮಗೆ ಹೇಳ್ತಾ ಬರೋದು, ಹಾಗೆ ಕಲಿಸ್ತಾ ಇದ್ದೀನಿ. ಯಾಕೆ ಅಂದರೆ ನನಗೆ ಮುಂಚೆಯಿಂದನೂ ಈ ನಾರ್ಮಲ್ ಮಷೀನಲ್ಲಿ ಎಂಬ್ರಾಯ್ಡ್ರಿ ವರ್ಕು ಮಾಡೋದು ಗೊತ್ತು. ಅದನ್ನು ನಾನು ಈ ಮಧ್ಯದಲ್ಲಿ ನಿಮಗೆ ವೀಡಿಯೋ ಮೂಲಕ ಗೊತ್ತು ಮಾಡಿಸ್ತಾ ಇದ್ದೀನಿ. ನನಗೆ ಇನ್ನೊಬ್ಬರು ವೀಡಿಯೋ ನೋಡಿಕೊಂಡು ಈ ರೀತಿ ಮಾಡಬೇಕು, ಆ ರೀತಿಯಾಗಿ ವೀಡಿಯೋ ಮಾಡಬೇಕು, ಈ ರೀತಿಯಾಗಿ ಪ್ರಾಕ್ಟೀಸ್ ಮಾಡಿದರೆ ಹಿಂಗೆ ಬರುತ್ತೆ ಹಂಗೆ ಬರುತ್ತೆ ಅಂತ ಯಾವುದೇ ಯೋಚನೆ ಬರೋಲ್ಲ. ನನ್ನ ತಲೆಯಲ್ಲಿ ಯಾವ್ದು ಯೋಚನೆ ಬರುತ್ತೆ ಅಂದರೆ ಸಡನ್ನಾಗಿ ಯೋಚನೆ ಮಾಡಿಬಿಡ್ತೀನಿ ನಾನು. ಈ ರೀತಿ ವರ್ಕ್ ಮಾಡಿದರೆ ಹೆಂಗಿರುತ್ತೆ ಹೆಂಗಿಲ್ಲ ಅಂತ ಅಂದ್ಕೊಂಡು ಒಂದು ಪೇಪರಲ್ಲಿ ನಾನು ಡಿಸೈನ್ ಮಾಡಿಕೊಂಡು ಇದು ನನಗೆ ಕರೆಕ್ಟ್ ಅನ್ನಿಸ್ತು ಅಂತ ಆದರೆ ಆವಾಗ ನಾನು ಏನು ಮಾಡ್ತೀನಿ ಅಂದರೆ ವೀಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಾನು ಇದ್ದ ಥರನೇ ಹೇಳೋದು. ಯಾಕಂದರೆ ಬೇರೆಯವರು ಕಲಿಬೇಕು ಅನ್ನೋದು ನನಗೆ ತುಂಬ ಇಷ್ಟ. ಅದಕ್ಕೋಸ್ಕರ ನಾನು ನನ್ನ ವೀಡಿಯೋ ಮೂಲಕ ಬೇರೆಯವರು ಕಲೀಲಿ ಅಂತ ಆಸೆ ಪಡ್ತಾ ಇದ್ದೀನಿ. ಹಾಗೆ ನೀವು ಕೂಡ ಸ್ವಲ್ಪ ನನಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇದ್ದೀನಿ. ನೋಡಿ, ತುಂಬಾ ಸಲೀಸಾಗಿ ಫ್ರೇಮ್ ಮೂಮೆಂಟು, ಹ್ಯಾಂಡ್ ಮೂಮೆಂಟ್ ಬಂದುಬಿಟ್ರೆ ಸಾಕು. ನೋಡಿ, ಆಲ್ಮೋಸ್ಟ್ ನನ್ನ ವೀಡಿಯೋ ನೋಡಿಕೊಂಡು ನಾನು ಹೊರಗಡೆ ಹೋಗ್ಬೇಕಾದ್ರೆ ಹೇಳ್ತಾರೆ, ಅಕ್ಕ ಎಷ್ಟು ಚೆನ್ನಾಗಿ ಎಷ್ಟು ನೀಟಾಗಿ ಮಾಡಿದ್ದೀರಾ, ಆದರೆ ನಿಮ್ಮ ಥರ ಬ್ಯಾಲೆನ್ಸ್ ಮಾಡೋದಕ್ಕೆ ನನಗೆ ಬರ್ತಾಯಿಲ್ಲ ಅಂತಂದು ಹೇಳ್ತಾರೆ. ಯಾಕೆ ಹೇಳಿ, ನನಗೆ ಗೊತ್ತಾದರೆ ಸಾಕು ಅಂತ ನಾನು ಹೇಳ್ತಾ ಇಲ್ಲ. ನನ್ನ ಹಾಗೆ ಇನ್ನೊಬ್ರು ಕಲೀಲಿ ಅಂತ ಅನ್ನೋದಕ್ಕೋಸ್ಕರನೇ ಪ್ರತಿಯೊಂದು ವೀಡಿಯೋದಲ್ಲಿ ಹೇಳ್ತಾಯಿದ್ದೀನಿ. ಹಾಗೆ ನೀವು ಕೂಡ ಕಲೀರಿ ಅಂತ ಹೇಳ್ಕೊತಾ ಬರ್ತಾಯಿದ್ದೀನಿ. ನೋಡಿ, ವರ್ಕ್ ಯಾವ ರೀತಿಯಾಗಿ ಬರ್ತಾಯಿದೆ, ಹಾಗೆ ಫ್ರೇಮ್ ಯಾವ ರೀತಿಯಾಗಿ ಮೂವ್ ಮಾಡ್ತಿದ್ದೀನಿ ಅಂತ ನೋಡ್ಕೊಳ್ಳಿ. ತುಂಬ ಅಂದರೆ ತುಂಬಾ ನೀಟಾಗಿ ಚೆನ್ನಾಗಿ ಬಂದಿದೆ. ಬನ್ನಿ, ಈಗ ತೋರಿಸ್ತಾ ಇದ್ದೀನಿ ನಾನು. ಈಗ ನೋಡಿ, ಈ ಕಡೆನೂ ವರ್ಕ್ ಮಾಡೋದು ಮುಗೀತು. ಇಲ್ಲಿ ಮೇಲ್ಗಡೆ ಒಂದು ಸ್ವಲ್ಪ ಮಿಕ್ಕಿದೆ. ಇದನ್ನು ಈ ಫ್ರೇಮ್ ತೆಗೆದು ನಾನು ಹಾಗೆ ಹಾಕ್ತೀನಿ, ನೋಡ್ಕೊಳ್ಳಿ. ಈಗ ಇದೊಂದು ಫಿಲ್ ಮಾಡೋದು, ಎಂಬ್ರಾಯ್ಡ್ರಿ ವರ್ಕ್ ಮಾಡೋದು ಮಿಕ್ಕಿದೆ. ಈಗ ಹಾಗೆ ಹಾಕ್ತೀನಿ. ಕೆಲವೊಬ್ಬರಿಗೆ ಹಾಗೆ ಹಾಕೋಕ್ಕೆ ಬರಲ್ಲ, ಅದಕ್ಕೋಸ್ಕರ ನಾನು ಫ್ರೇಮು ಫಿಕ್ಸ್ ಮಾಡೇ ಹಾಕೋದು ಯಾವಾಗಲೂ. ಇದೊಂದು ಸ್ವಲ್ಪ ಮಿಕ್ಕಿದೆ ಅನ್ನೋದಕ್ಕೋಸ್ಕರ, ಯಾಕಂದರೆ ಮತ್ತೆ ಫ್ರೇಮ್ ತೆಗೆದು ಮತ್ತು ಮುಂದ್ಗಡೆ ಮಾಡಿಕೊಂಡು ಮತ್ತು ಸೆಟ್ ಮಾಡ್ಕೋಬೇಕಾಗುತ್ತೆ. ಇದು ಒಂದು ಫಿಲ್ ಮಾಡೋದಕ್ಕೋಸ್ಕರ. ಅದಕ್ಕೋಸ್ಕರ ನಾನೇನು ಮಾಡ್ತಿದ್ದೀನಿ, ಎಂಬ್ರಾಯ್ಡ್ರಿ ಮಾಡೋ ಫ್ರೇಮ್ ತೆಗೆದು ಈಗ ನಾನು ಹಾಗೆ ವರ್ಕು ಮಾಡ್ತಾಯಿದ್ದೀನಿ. ನೋಡಿ, ನಿಮಗೆ ಮಧ್ಯಾಹ್ನ ಟೈಮಲ್ಲಿ ಟೈಮ್ ಸಿಕ್ತು ಅಂತಾದರೆ ಈ ರೀತಿಯಾಗಿ 1 ಅವರ್ ಆದರೂ ವರ್ಕ್ ಮಾಡೋದನ್ನ ಕಲೀರಿ. ಯಾಕಂದರೆ ತುಂಬಾ ಅನುಕೂಲ ಇದೆ ಇದರಿಂದ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಮನೇಲಿ ಆಲ್ರೆಡಿ ವರ್ಕು ಮಾಡ್ತಾಯಿದ್ರೆ ನೀವೇನು ಪ್ರಾಕ್ಟೀಸ್ ಮಾಡೋದು ಬೇಕಾಗಿಲ್ಲ. ಸುಮ್ಮನೆ ಖಾಲಿ ಕೂತ್ಕೊಂಡು ಏನು ಮಾಡೋದಿದೆ ಅಂತ ಅನ್ನೋರಿಗೆ ಇಂಥ ವೀಡಿಯೋ. ಯಾಕಂದರೆ ಗೊತ್ತಿಲ್ಲದೆ ಇರೋ ವೀಡಿಯೋನ ನಾನು ಇಷ್ಟು ನೀಟಾಗಿ ಚೆನ್ನಾಗಿ ಹೇಳ್ಕೊಡ್ತಾಯಿದ್ದೀನಿ. ಪ್ಲೀಸ್ ಯಾರೂ
ಮಿಸ್ ಮಾಡ್ಕೋಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾಯಿದ್ದೀನಿ. ಬನ್ನಿ ಈಗ ವರ್ಕೆಲ್ಲ ಯಾವ ರೀತಿ ಆಗಿದೆ ಅಂತ ತೋರಿಸ್ತೀನಿ ನೋಡಿ. ಇವಾಗ ಸ್ಟಿಚ್ ಆಗಿರೋ ಬ್ಲೌಸ್ಗೆ ಎಂಬ್ರಾಯ್ಡ್ರಿ ವರ್ಕು ಯಾವ ರೀತಿಯಾಗಿ ಹಾಕಬೇಕು ಅಂತ ನಿಮಗೆ ಹೇಳ್ಕೊಟ್ಟಿದ್ದೆ. ಅದೇ ರೀತಿಯಾಗಿ ನಾನಿವತ್ತು ಸ್ಟಿಚ್ ಆಗಿರೋ ಬ್ಲೌಸ್ಗೆ ಎಂಬ್ರಾಯ್ಡ್ರಿ ವರ್ಕು ಹಾಕಿ ತೋರಿಸಿದ್ದೀನಿ. ನಿಮಗೆ ಯಾವ ರೀತಿಯಾಗಿ ಬಂದಿದೆ ನೋಡ್ಕೊಳ್ಳಿ. ತುಂಬ ಅಂದರೆ ತುಂಬಾ ನೀಟಾಗಿ ಚೆನ್ನಾಗಿ ಬಂದಿದೆ. ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬರುತ್ತೆ ನಿಮಗೆ. ನಾನು ಪ್ರತಿಯೊಂದು ಬಿಟ್ಟಿರೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ನೋಡಿ. ನಾನು ಸುಳ್ಳು ಹೇಳ್ತಾ ಇಲ್ಲ. ಸ್ಟಿಚ್ ಆಗಿರೋ ಬ್ಲೌಸ್ಗೆ ಈ ರೀತಿಯಾಗಿ ಎಂಬ್ರಾಯ್ಡ್ರಿ ವರ್ಕ್ ಹಾಕಿ ನಿಮ್ಮ ಮುಂದೆನೇ ತೋರಿಸಿದ್ದೀನಿ. ಈಗ ಇದಕ್ಕೆ ನಾನು ಅಲ್ಲೊಂದಿಲ್ಲೊಂದು ಸ್ಟೋನ್ ಹಾಕ್ತೀನಿ, ಯಾವ ರೀತಿಯಾಗಿ ಕಾಣುತ್ತೆ ಅಂತ ನೋಡ್ಕೊಳ್ಳಿ. ನೋಡಿ, ನಾನಿಲ್ಲಿ ಈ B7000 ಅನ್ನೋ ಗ್ಲೂನ ಬಳಸ್ತಾಯಿದ್ದೀನಿ. ಇದು ಫ್ಯಾಬ್ರಿಕ್ಕಿಗೆ ಮತ್ತು ಗ್ಲಾಸಿಗೆ ಸ್ಟೋನ್ ಹಾಕೋದಕ್ಕೆ ಎಲ್ಲದಕ್ಕೂ ಬರುತ್ತೆ. ಇಲ್ಲಿ ನಾನು ಸ್ಟೋನ್ ಹಾಕಬೇಕು ಅಂತಂದು ಯೂಸ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟು ಇಯರಿಂಗ್ಸ್ ಮಾಡೋದಕ್ಕೆ ಈ ರೀತಿ ಆರಿ ವರ್ಕು ಸ್ಟೋನ್ ಅಂಟಿಸೋದಕ್ಕೆ ಎಲ್ಲದಕ್ಕೂ ಬರುತ್ತೆ. ಬನ್ನಿ ಈಗ ಸ್ಟೋನು ಅಂಟಿಸ್ತಾ ಇದ್ದೀನಿ ನೋಡಿ. ನಾನು ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ನಿಮ್ಗೆ ಇಷ್ಟ ಆಯಿತು ಅಂದರೆ ಈ ಸ್ಟೋನ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಯಾಕಂದರೆ ನಾನು ಮಗ್ಗಿ ಶೇಪ್ ಕೊಟ್ಕೊಂಡಿರೋದ್ರಿಂದ ಪ್ಲೇನ್ ಆಗುತ್ತೆ ಅಂಥೇಳಿ ಮಗ್ಗಿ ಶೇಪು ಕೊಟ್ಕೊಂಡಿದ್ದೆ. ಅದಕ್ಕೋಸ್ಕರ ಈ ರೀತಿಯಾಗಿ ಗ್ಲೂನ ಹಾಕಿ ಸ್ಟೋನ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ನನ್ನ ವಾಯ್ಸು ಸರಿಯಾಗಿ ಕೇಳ್ತಾ ಇಲ್ಲ. ಮೊನ್ನೆ ಆಗಿರೋ ಥರನೇ ಸ್ವಲ್ಪ ಹುಷಾರಿಲ್ದಂಗೆ ಆಗಿದೆ. ಅದಕ್ಕೋಸ್ಕರ ವಾಯ್ಸು ಚೆನ್ನಾಗಿ ಬರ್ತಾ ಇಲ್ಲ. ಯಾರು ಏನೋ ಅಂದ್ಕೋಬೇಡಿ ನೋಡಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ಸ್ಟೋನ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ನೋಡಿ, ಸ್ಟೋನೆಲ್ಲ ಹಾಕೋದು ಮುಗೀತು. ಕೊನೆಗೆ ಯಾವ ರೀತಿಯಾಗಿ ಕಾಣ್ತಾ ಇದೆ ನೋಡಿ. ನಾರ್ಮಲ್ ಮಷೀನಲ್ಲಿ ಈ ರೀತಿಯಾಗಿ ಎಂಬ್ರಾಯ್ಡ್ರಿ ವರ್ಕು ಯಾರು ಕೂಡ ಹೇಳಿಕೊಡಲ್ಲ. ಅಷ್ಟು ನಿಧಾನವಾಗಿ ಅಷ್ಟು ಚೆನ್ನಾಗಿ ಹೇಳಿಕೊಟ್ಟಿದ್ದೀನಿ. ದಯವಿಟ್ಟು ನನ್ನ ವಿಡಿಯೋ ಬೇರೆಯವ್ರಿಗೆ ಶೇರ್ ಮಾಡಿ. ಹಾಗೆ ಇಷ್ಟು ಕಷ್ಟಪಟ್ಟು ಮಾಡಿರೋ ವಿಡಿಯೋಗೂ ಒಂದಾದರೂ ಲೈಕ್ ಕೊಡಿ. ನಿಮ್ಮ ಒಂದೊಂದು ಲೈಕು, ಒಂದೊಂದು ಸಪೋರ್ಟ್ ನನಗೆ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ನೆಕ್ಸ್ಟು ಹಾಕೋ ವಿಡಿಯೋ ಕೂಡ ಸಪೋರ್ಟ್ ಮಾಡಿ ಮತ್ತು ಲೈಕ್ ಮಾಡಿ. ನಿಮಗೆ ಇವತ್ತಿನ ವಿಡಿಯೋ ಈ ಡಿಸೈನ್ ಇಷ್ಟ ಆಯಿತು ಅಂದರೆ ಕಮೆಂಟ್ ಮೂಲಕ ನನಗೆ ತಿಳಿಸಿ. ನೋಡಿ, ತುಂಬ ಅಂದರೆ ತುಂಬಾ ಚೆನ್ನಾಗಾಗಿದೆ. ಬ್ಯಾಕ್ ನೆಕ್ ಡಿಸೈನು ಎಷ್ಟು ಚೆನ್ನಾಗಾಗಿದೆ ಅಂದರೆ ಹೇಳೋಕ್ಕಾಗ್ತಾಯಿಲ್ಲ. ನಿಮಗೆ ಯಾವ ರೀತಿಯಾಗಿ ಕಾಣ್ತಾ ಇದೆ ಅಂತ ಗೊತ್ತಿಲ್ಲ. ಆದರೆ ನಾನಿಲ್ಲಿ ವರ್ಕ್ ಮಾಡಿದ್ದೀನಿ, ಅದಕ್ಕೆ ಸ್ಟೋನ್ ಕೂಡ ಹಾಕಿದ್ದೀನಲ್ವ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ನೋಡ್ತಿರ್ಬೋದು ನೀವು ಕೂಡ ಇದೇ ರೀತಿಯಾಗಿ ಪ್ರಾಕ್ಟೀಸ್ ಮಾಡಿ. ಹಾಗೆ ಇನ್ನೊಬ್ರಿಗೂ ಕೂಡ ಪ್ರಾಕ್ಟೀಸ್ ಮಾಡಿಸಿ ನೀವೇ. ಯಾಕಂದರೆ ನೀವು ಕಲ್ತಾದ್ಮೇಲೆ ಇನ್ನೊಬ್ರಿಗೆ ನೀವೇ ಪ್ರಾಕ್ಟೀಸ್ ಮಾಡಿಸ್ಬೇಕಲ್ವ, ಅದಕ್ಕೋಸ್ಕರ ಹೇಳ್ತಾ ಇರೋದು. ನೋಡಿ ಎಷ್ಟು ಚೆನ್ನಾಗಾಗಿದೆ ಈ ವರ್ಕು. ಮನೆಯಲ್ಲಿ ಖಾಲಿ ಕೂತ್ಕೊಂಡು ಅವ್ರವ್ರ ಹತ್ರ ಹರಟೆ ಹೊಡೆಯೋದೇನು ದೊಡ್ಡ ವಿಚಾರ ಅಲ್ಲ. ಆದರೆ ಈ ರೀತಿಯಾಗಿ ನಾವು ಮನೇಲಿನೇ ನಾರ್ಮಲ್ ಮಷೀನಲ್ಲಿ ಎಂಬ್ರಾಯ್ಡ್ರಿ ವರ್ಕು ಕಲಿಯೋದು ದೊಡ್ಡ ವಿಚಾರನೇ ಅಂತ ಹೇಳ್ತಾ ಇದ್ದೀನಿ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಅಂತ ಯಾರು ಕೂಡ ಬೇಜಾರಾಗಬೇಡಿ. ಯಾಕಂದರೆ ನಾವು ಕಲಿತ್ರೆ ನಮಗೆ ಇರುತ್ತೆ. ಅದಕ್ಕೋಸ್ಕರ ಪದೇ ಪದೇ ಹೇಳ್ತಾ ಇರ್ತೀನಿ ನಾನು. ನೀವು ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಯಾಕೆಂದರೆ ನಿಮ್ಮ ಒಂದೊಂದು ಲೈಕ್ ನನಗೆ ತುಂಬಾ ಸಪೋರ್ಟಿವ್ ಆಗಿರುತ್ತೆ. ಹಾಗೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೂ ಕೂಡ ತುಂಬಾ ಖುಷಿಯಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಅತಿ ಕಡಿಮೆ ಸಮಯದಲ್ಲಿ ಈ ರೀತಿಯಾಗಿ ಯಾರು ಕೂಡ ಹೇಳ್ಕೊಡೋದಿಲ್ಲ ನಿಮಗೆ ಎಂಬ್ರಾಯ್ಡ್ರಿ ವರ್ಕು. ನೋಡಿ, ನಾನು ಟೈಮ್ ಕೊಟ್ಕೊಂಡು ಮನೇಲಿರೋ ಕೆಲಸ ಎಲ್ಲ ಮುಗಿಸ್ಕೊಂಡು ಮಕ್ಕಳು ಮನೆಗೆ ಬರೋದಕ್ಕಿಂತ ಮುಂಚೆನೇ ನಿಮಗೆ ಈ ರೀತಿಯಾಗಿ ಎಂಬ್ರಾಯ್ಡ್ರಿ ವರ್ಕು ಕಲಿಸ್ಕೊಡ್ತಾ ಇದ್ದೀನಿ ನಾನು. ಪ್ಲೀಸ್ ಯಾರು ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಹಾಗೆ ಲೇಜಿ ಕೂಡ ಮಾಡಬೇಡಿ. ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಬರ್ತಾಯಿದ್ದೀನಿ. ನೀವು ಕಲಿತ್ರೆ ನನಗೂ ಖುಷಿ ಆಗುತ್ತೆ ಅಂತಲೇ ಹೇಳ್ತಾ ಇದ್ದೀನಿ. ಪ್ಲೀಸ್ ದಯವಿಟ್ಟು ಈ ವಿಡಿಯೋನ ನೋಡಿ, ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಯಾವ್ಯಾವ ವಿಡಿಯೋ ಎಂತೆಂಥ ವಿಡಿಯೋನೋ ಉಪಯೋಗಕ್ಕೆ ಬರದೇ ಇರೋ ವಿಡಿಯೋಕ್ಕೆ ಒಂದೊಂದು ಲೈಕ್ ಕೊಡ್ತೀರಂತ ನಾನು ಮನೇಲಿ ಕೂತ್ಕೊಂಡು ನಿಮಗೆಲ್ಲರಿಗೂ ಗೊತ್ತಾಗಲಿ ಅಂತಂದು ಟೈಮ್ ತೊಗೊಂಡು ನಾರ್ಮಲ್ ಮಷೀನಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಹಾಕೋದನ್ನು ಹೇಳ್ಕೊಡ್ತಾಯಿದ್ದೀನಿ. ಅಟ್ಲೀಸ್ಟ್ ಈ ವಿಡಿಯೋಕ್ಕೆ ನಿಮಗೆ ಒಳ್ಳೆಯದು ಅನ್ನಿಸ್ತು ಅಂತಂದರೆ ನನಗೆ ಒಂದು ಲೈಕ್ ಕೊಡಿ. ಹಾಗೆ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.